ಯೂಟ್ಯೂಬರ್ ಸಮೀರ್ ವಿರುದ್ಧ ತಿರುಗಿ ಬಿದ್ದ ಕೇಸರಿ ಪಡೆ. ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ಬಿಜೆಪಿ ಕೆಂಡ. ಧೂತ ಸಮೀರ್ ಅಂತ ಆಕ್ರೋಶ. ಈ ನಾಟಕ ವಿಡಿಯೋ ಜಿಹಾದ್ ಎಂದ ಹಿಂದೂ ಕಾರ್ಯಕರ್ತರು. ಸೌಜನ್ಯಗೆ ಅನ್ಯಾಯ ಆಗಿದ್ದು ನಿಜ, ಆದರೆ ಯಾರಿಂದ ಅನ್ಯಾಯ ಆಯಿತು ಅನ್ನೋದು ಕಟ್ಟು ಕಥೆ. ಈ ವಿಡಿಯೋದಲ್ಲಿ ಒಂದೇ ಒಂದು ದಾಖಲೆ ಇಲ್ಲ. ಆರೋಪಿಯನ್ನ ಮಂಪರು ಪರೀಕ್ಷೆ ವಿರೋಧಿಸಿದ್ದು ಉಲ್ಲೇಖ ಇಲ್ಲ. ಲಕ್ಷ್ಮೀಕಾಂತ್ ಪೂಜಾರಿ ಬೈಂದೂರು ಎಂಬುವರಿಂದ ಪೋಸ್ಟ್ ಹಂಚಿಕೊಳ್ಳಲಾಗಿದೆ. ನೋಡಿ, ಸಮೀರ್ ವಿರುದ್ಧ ಒಂದು ವರ್ಗ ಬೆಂಬಲವನ್ನ ಸೂಚಿಸ್ತಾ ಇದ್ರೆ ಮತ್ತೊಂದು ವರ್ಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಅದು ಪ್ರತಿ ವಿಚಾರದಲ್ಲೂ ಕೂಡ ಒಳ್ಳೆಯದ್ದು ಕೆಟ್ಟದ್ದು ಇದ್ದೇ ಇರುತ್ತೆ, ಸಾಧಕ ಬಾಧಕ ಇದ್ದೇ ಇರುತ್ತೆ. ಒಬ್ಬರು ಹೊಗಳುತ್ತಾರೆ, ಮತ್ತೊಬ್ಬರು ವಿಮರ್ಶೆ ಮಾಡ್ತಾರೆ. ಬರೀ ಹೊಗಳೋರೇ ಇದ್ರೆ ಈತ ಉದ್ಧಾರ ಆಗಲ್ಲ, ತೆಗಳೋರು ಬೇಕು. ತೆಗಳೋರು ಇದ್ದಷ್ಟು ಸಮೀರ್ ಉತ್ತುಂಗಕ್ಕೇರ್ತಾನೆ. ಇದು ನಮ್ಮ ನಿರ್ಧಾರದ ಮಾತಲ್ಲ, ಹೀಗಂತ ಜನ ಮಾತನಾಡ್ತಾ ಇದ್ದಾರೆ. ಬಿಜೆಪಿಗರು ಮತ್ತು ಕೆಲ ಹಿಂದುತ್ವವಾದಿಗಳು ಹೇಳ್ತಾ ಇರುವಂತಹದ್ದು, ಮೊಹಮ್ಮದ್ ಸಮೀರ್ ಎನ್ನುವಂತಹ ಅನ್ಯ ಧರ್ಮದ ವ್ಯಕ್ತಿ, ಆತನಿಗೆ ಯಾಕೆ ಬೇಕಿತ್ತು ಸೌಜನ್ಯಾಳ ಕೊಲೆ ಮತ್ತು ಅತ್ಯಾಚಾರದ ವಿಚಾರ ಅಂತ ಕೇಳಿದ್ರು. ಸರಿ, ಸಮೀರ್ ಹೇಳೋದಿಲ್ಲ, ಸರಿ ಸಮೀರಿ ಬಗ್ಗೆ ಮಾತನಾಡೋದಿಲ್ಲ. ಈ ಹಿಂದೆ ಸಾಕಷ್ಟು ಜನ ಹೋರಾಟ ಮಾಡ್ತಿದ್ರಲ್ಲ, ಅವರಿಗೇನು ಉತ್ತರ ಕೊಟ್ರಿ? ಅವರಿಗೆ ಯಾವ ತರಹದ ಉತ್ತರ ಕೊಟ್ರಿ? ಈ ತರಹ ವ್ಯಂಗ್ಯ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಈ ಹಿಂದೆ ಸೌಜನ್ಯಳಿಗೆ ನ್ಯಾಯ ದೊರಕಿಸಬೇಕು ಅಂತ ಹೇಳಿ ಮಂಗಳೂರೇ ಹೋರಾಟ ಮಾಡ್ತು. ಮಂಗಳೂರಿಂದ ಸಾಕಷ್ಟು ಜನ ಪಾದಯಾತ್ರೆ ಮಾಡಿದ್ರು. ಯಾರು ಕೂಡ ನ್ಯಾಯ ಒದಗಿಸುವಂತಹ ಪ್ರಯತ್ನನೇ ಮಾಡಲಿಲ್ವಲ್ಲ. ಆದರೆ ಸಮೀರ್ ಎನ್ನುವಂತಹ ವ್ಯಕ್ತಿ ವಿಡಿಯೋ ಮಾಡಿ ಹರಿಬಿಡ್ತಾನೆ. ಅದಾದ ನಂತರ ಒಂದು ವರ್ಗ ಆತನನ್ನು ವಿರೋಧಿಸುತ್ತೆ ಅನ್ನೋದಾದರೆ, ಆತ ಹೇಳಿದ ತಪ್ಪಾದರೂ ಏನು? ಯಾವ ಧರ್ಮವನ್ನು ಅವಹೇಳನ ಮಾಡಲಿಲ್ಲ. ಈಗ ಆತನ ಮೇಲೆ ಬರ್ತಾ ಇರತಕ್ಕಂಥ ಆರೋಪ, ಈ ನಾಟಕ ಮೀಡಿಯಾ ಸೌಜನ್ಯಗೆ ಅನ್ಯಾಯ ಆಗಿದ್ದು ನಿಜ, ಆದರೆ ಯಾರಿಂದ ಅನ್ಯಾಯ ಆಯಿತು ಅನ್ನೋದು ಕಟ್ಟು ಕಥೆ. ಈ ವಿಡಿಯೋದಲ್ಲಿ ಒಂದೇ ಒಂದು ದಾಖಲೆಗಳಿಲ್ಲ. ಲಕ್ಷ್ಮೀಕಾಂತ್ ಪೂಜಾರಿ ಬೈಂದೂರ್ ಎಂಬುವರಿಂದ ಪೋಸ್ಟ್, ಆರೋಪಿಯನ್ನ ಮಂಪರು ಪರೀಕ್ಷೆ ವಿರೋಧಿಸಿದ್ದು ಕೂಡ ಉಲ್ಲೇಖ ಇಲ್ಲ. ಲಕ್ಷ್ಮೀಕಾಂತ್ ಪೂಜಾರಿ ಬೈಂದೂರ್ ಎಂಬುವರಿಂದ ಪೋಸ್ಟ್ ವ್ಯಕ್ತವಾಗಿದೆ. ಯೂಟ್ಯೂಬರ್ ಸಮೀರ್ ವಿರುದ್ಧ ತಿರುಗಿ ಬಿದ್ದ ಕೇಸರಿ ಪಡೆ. ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ಬಿಜೆಪಿ ಕೆಂಡ. ಅಲ್ಲಿ ದೂತ ಮೊಹಮ್ಮದ್ ಸಮೀರ್ ಅಂತ ಆಕ್ರೋಶ. ಆರೋಪಿಯನ್ನ ಮಂಪರು ಪರೀಕ್ಷೆ ವಿರೋಧಿಸಿದ್ದು ಉಲ್ಲೇಖ ಇಲ್ಲ. ಈ ಲಕ್ಷ್ಮೀಕಾಂತ್ ಪೂಜಾರಿ ಬೈಂದೂರು ಆ ಆರೋಪಿಯ ಮಂಪರು ಪರೀಕ್ಷೆಯನ್ನ ವಿರೋಧಿಸಿದ ವಿಡಿಯೋ ಒಂದು ಮಾಡಲಿ, ದಾಖಲೆ ಸಮೇತ. ಒಟ್ಟಾರೆ ಇದು ಸಮೀರ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಲಕ್ಷ್ಮೀಕಾಂತ್ ಪೂಜಾರಿ ಬೈಂದೂರ್ ಎಂಬುವರಿಂದ ಪೋಸ್ಟ್ ವ್ಯಕ್ತವಾಗಿದೆ. ಇಲ್ಲಿ ಲಕ್ಷ್ಮೀಕಾಂತ್ ದಾಖಲೆಗಳೇ ಇಲ್ಲದೆ ವಿಡಿಯೋ ಮಾಡಿದ್ದಾನೆ ಈತ. ಹಾಗಾಗಿ ಇದರಲ್ಲಿ ಯಾವುದೇ ತರಹದ ವಾಸ್ತವತೆ ಇಲ್ಲ. ದೂತ ಮೊಹಮ್ಮದ್ ಸಮೀರ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಸೊ ಇಲ್ಲಿ ದಾಖಲೆಗಳನ್ನು ತೋರಿಸಿ ಈತನೇ ವಿಡಿಯೋ ಮಾಡ್ಬೋದಲ್ಲ. ಈ ನಾಟಕ ಮೀಡಿಯಾ ಜಿಹಾದ್ ಎಂದ ಹಿಂದೂ ಕಾರ್ಯಕರ್ತ. ಪ್ರತಿಯೊಂದಕ್ಕೂ ಜಿಹಾದ್ ಅಂತ ಹೇಳುವ ಬಿಜೆಪಿಗೆ ಇದು ಹೊಸತಲ್ಲ. ಇದನ್ನು ಮೀಡಿಯಾ ಜಿಹಾದ್ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಯಾವ ಮುಸ್ಲಿಮನಿಗೂ ಪರಿಚಯವಿಲ್ಲದಂತಹ ಜಿಹಾದು, ಬಿಜೆಪಿಗರಿಗೆ ಮಾತ್ರ ಪರಿಚಯ ಇರತಕ್ಕಂತಹ ಜಿಹಾದು. ಈ ವಿಡಿಯೋದಲ್ಲಿ ಒಂದೇ ಒಂದು ದಾಖಲೆ ಇಲ್ಲ ಅಂಥೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ಜನ ಮಾತನಾಡ್ತಾ ಇದ್ದಾರೆ. ಆರೋಪಿಯನ್ನ ಮಂಪರು ಪರೀಕ್ಷೆ ವಿರೋಧಿಸಿದ್ದು ಉಲ್ಲೇಖ ಇಲ್ಲ. ಆ ಮಂಪರು ಪರೀಕ್ಷೆಗೆ ಸಂಬಂಧಪಟ್ಟಿದ್ದನ್ನು ಲಕ್ಷ್ಮೀಕಾಂತ್ ಪೂಜಾರಿ ಬೈಂದೂರವರೇ ಒಂದು ವಿಡಿಯೋ ಮಾಡಿ ಬಿಡ್ಲಿ, ಜನರಿಗಾಗ ಸತ್ಯ ಅರ್ಥ ಆಗುತ್ತಲ್ಲ. ಚಕ್ರವರ್ತಿ ಸೂಲಿ ಬೆಲೆ ಬಗ್ಗೆ ಮಾತ್ರ ಮಾತಾಡಿದ್ದಾನೆ, ವಕ್ಫ್ ಬೋರ್ಡ್ ಅಕ್ರಮದ ಬಗ್ಗೆ ಮಾತನಾಡಲು ಆಗಲ್ವಾ ಅಂಥೇಳಿ ಯೂಟ್ಯೂಬರ್ ಸಮೀರ್ ವಿರುದ್ಧ ತಿರುಗಿ ಬಿದ್ದ ಕೇಸರಿ ಪಡೆ ಈ ತರಹದ ಆರೋಪವನ್ನು ಮಾಡ್ತಾ ಇದೆ.